ಹಾಯ್ ಹಲೋ ನಮಸ್ಕಾರ ಮತ್ತೆ ನಮ್ಮ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೊ ಇವತ್ತು ನಾನು ನಿಮಗೆ ಲೈವ್ ಪೇಪರನ್ನು ತೊಗೊಂಬಂದಿದ್ದೀನಿ. ಅದು ಲಾಸ್ಟ್ ಇಯರ್ದು. ಸೊ ನೀವು ಇಲ್ಲಿ ಬರೆದಿರೋಂಥ ಆನ್ಸರ್ಸ್ ಹಾಗೂ ಕ್ವಶನ್ ಪೇಪರ್ನ ಲಾಸ್ಟ್ ಇಯರ್ ಫಿಸಿಕ್ಸ್ ಕ್ವಶನ್ ಪೇಪರ್ನ ನೀವು ಕಂಪೇರ್ ಮಾಡಿ ನೋಡ್ಬೋದು ಯಾವ ಥರ ಇಲ್ಲಿ ಮಿಸ್ಟೇಕ್ ಆದ ಕಾರಣ ಮಾರ್ಕ್ಸ್ಗಳನ್ನು ತೆಗೆದಿದ್ದಾರೆ ಅಂತ. ಸೊ ಆ ರೀತಿಯಾಗಿ ನೀವು ಇಂಪ್ರೂವ್ ಮಾಡಿಕೊಂಡು ನಿಮ್ಮ ಆನ್ಸರ್ಸ್ಗಳನ್ನು ಚೆನ್ನಾಗಿ ಬರಿಬೋದು, ಹಾಗೆ ತುಂಬ ಚೆನ್ನಾಗಿ ಸ್ಕೋರ್ ಮಾಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದು ಯಾರ್ದಪ್ಪ ಪೇಪರ್ ಅಂತ ಕೇಳೋದಾದರೆ, ಇದು ನನ್ನ ಸ್ವಂತ ಪೇಪರ್, ನಾನು ಬರೆದಿರೋದು. ಸೊ ಲಾಸ್ಟ್ ಟೈಮ್ ನಾನು ರೀವ್ಯಾಲ್ಯೂಯೇಷನ್ ಹಾಕಬೇಕಂತ ಇದನ್ನು ಪೇ ಮಾಡಿ ತರಿಸ್ಕೊಂಡಿದ್ದೆ. ಸೊ ಏನಾಯಿತು ಅಂದರೆ ನಾನು ರೀವ್ಯಾಲ್ಯೂಯೇಷನ್ ಹಾಕಲಿಲ್ಲ. ಯಾಕೆ ಅಂದರೆ ಅವ್ರು ಎಲ್ಲಿ ಮಾರ್ಕ್ಸ್ ತೆಗೆದಿದ್ದಾರೆ ಅಂತ ನೋಡೋದಿತ್ತು. ಸೊ ಎಲ್ಲಿ ಮಾರ್ಕ್ಸ್ ತೆಗೆದಿದ್ದಾರೆ ಅನ್ನೋದನ್ನು ನಾನು ತೋರಿಸ್ತೀನಿ. ಸೊ ಇಲ್ಲಿ ನೀವು ನೋಡ್ಬೋದು, ಟೋಟಲ್ ಮಾರ್ಕ್ಸ್ ನನಗೆ 58 ಔಟ್ ಆಫ್ 70 ಹಾಕಿದ್ದಾರೆ. ಅಂದರೆ ನಾನು 12 ಮಾರ್ಕ್ಸನ್ನು ಕಳ್ಕೊಂಡಿದ್ದೀನಿ. 12 ಮಾರ್ಕ್ಸ್. ಓಕೆ, ಆ 12 ಮಾರ್ಕ್ಸ್ ಎಲ್ಲಿ ಹೋಗಿದ್ದಾವೆ ಅಂತ ನೀವು ನೋಡೋದಾದರೆ ನೋಡ್ಬೋದು. 7th 1, 9th, 11th, 13th ಆ್ಯಂಡ್ 15th ಇವು MCQಸಲ್ಲಿ ನನಗೆ 5 ಮಾರ್ಕ್ಸ್ ಆಲ್ಮೋಸ್ಟ್ ಅಲ್ಲಿ ಹೋಗಿಬಿಟ್ಟಿದೆ. ಓಕೆ, ನಾನೇನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಲ್ಲಿ 3 ಮಾರ್ಕ್ಸ್ನಲ್ಲಿ ನನಗೆ ಕಮ್ಮಿ ಕೊಡ್ತಾರೆ ಅಂತ, ಬಟ್ ಅವರು ಕಮ್ಮಿ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ನೋಡ್ಬೋದು 3 ಮಾರ್ಕ್ಸ್ಗೆ ನನಗೆ ಕಮ್ಮಿ ಕೊಟ್ಟಿದ್ದಾರೆ. ಸೊ ಆದ ಕಾರಣ 2 ಮಾರ್ಕ್ಸ್ ಕ್ವಶನ್ಸ್ನಲ್ಲಿ 1 ಅಂತ ಕೊಟ್ಟಿದ್ದಾರೆ. ಸೊ ಅಲ್ಲಿ ನನಗೆ ಕಡಿಮೆ ಆಯಿತು. ಇಲ್ಲಿ ನಾನು ಪೇಪರ್ ತೋರಿಸ್ತಾ ಹೋಗ್ತೀನಿ. ಸ್ಟಾರ್ಟಿಂಗ್ ಎಲ್ಲ ನೋಡ್ಬೋದು MCQs ಚೂರು ಅಪ್ಲೈಡ್ ರೀತಿಯಾಗಿ ಬರೋ ಕಾರಣ ನಿಮಗೆ ಚೂರು ಕನ್ಫ್ಯೂಷನ್ ಆಗಿ ತಪ್ಪು ಮಾಡ್ಬೋದು. ಸೊ ನಾನು ಅದೇ ರೀತಿ ತಪ್ಪು ಮಾಡಿದ್ದೆ. ನಿಯರೆಸ್ಟ್ ಆನ್ಸರ್ಸಲ್ಲಿನೇ ನಾನು MCQs ಎಲ್ಲ ಹೋಗಿದ್ವು. ಇಲ್ಲಿ ನೋಡ್ಬೋದು ಒಂದಿಷ್ಟು ಆನ್ಸರ್ಸ್ ಅಂತೂ ನನಗೆ ಗೊತ್ತೇ ಇರಲಿಲ್ಲ, ಬಟ್ ಇಲ್ಲಿ 9th 1 ಚೂರು ಕನ್ಫ್ಯೂಷನ್ ಆಗಿ ಹೋಗಿದ್ದು. ಇದೇ ರೀತಿಯಾಗಿ ನೀವು ಅರ್ಜೆಂಟ್ ಮಾಡಿ ತಪ್ಪು ಮಾಡಲಿಕ್ಕೆ ಹೋಗಬೇಡಿ. ಸೊ ನೋಡಿ, ಇಲ್ಲಿ ನಾನು ಆಗಲೇ B ಬರೆದಿದ್ದೆ, ಬಟ್ Bನೇ ಕರೆಕ್ಟ್ ಇತ್ತು, ಮತ್ತು D ಅದು ಮಾಡಿದ್ದೀನಿ, ಬಟ್ D ರಾಂಗ್ ಆಗಿದೆ. ಸೊ ಈ ರೀತಿಯಾಗಿ ಕನ್ಫ್ಯೂಸ್ ಮಾಡ್ಕೊಂಡು ತಪ್ಪು ಮಾಡಬೇಡಿ. ಓಕೆ, ಇಲ್ಲಿ 15th 1 ಇಲ್ಲಿ ನೋಡ್ಬೋದು ಟೋಟಲ್ 1 2 3 4 ಆ್ಯಂಡ್ ಹಿಯರ್ 5 ಕ್ವಶನ್ಸ್ ನಾನು MCQsನಲ್ಲಿ ಕಳ್ಕೊಂಡ್ಬಿಟ್ಟಿದ್ದೀನಿ. ಸೊ ಇಲ್ಲಿ ನೋಡ್ಬೋದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಎಲ್ಲ ಕರೆಕ್ಟ್ ಆಗಿದೆ. ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ನೀವು ಏನು ಸ್ಟ್ರಾಟಜಿ ಯೂಸ್ ಮಾಡಬೇಕು ಗೊತ್ತಾ? ಅವ್ರು ಆಗಲೇ ನಿಮಗೆ ಆನ್ಸರ್ಸ್ ಮೇಲೆ ಕೊಟ್ಟಿರ್ತಾರೆ. ಸೊ 1 to 2 3 ಆನ್ಸರ್ಸ್ ನಿಮಗೆ ಗೊತ್ತಿದ್ರೆ ಸಾಕು, ನೀವು ಅದನ್ನು ಮ್ಯಾಚ್ ಮಾಡಿ ನೋಡ್ಬೋದು ಇದು ಬರುತ್ತಾ ಇಲ್ವಾ ಅಂತ. ಸೊ ಆ ಒಂದು ಸ್ಟ್ರಾಟಜಿನ ಯೂಸ್ ಮಾಡಿ ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ನೀವು ಕರೆಕ್ಟಾಗಿ ಬರಿಬೋದು. ಓಕೆ, ನೆಕ್ಸ್ಟ್ ಪಾರ್ಟ್ B ಅಲ್ಲಿ ನೋಡೋದಾದರೆ ಓಕೆ, 2 ಮಾರ್ಕ್ಸ್ ಕ್ವಶನ್ಸ್ 2 ಮಾರ್ಕ್ಸ್ ಕೊಟ್ಟಿದ್ದಾರೆ ಅಲ್ಲಿ. ಬಟ್ ಇಲ್ಲಿ ಏನಾಗಿದೆ ಅಂದರೆ, ಒಂದು ಕಂಡೀಷನ್ಸ್ ಆಫ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಲ್ಲಿ 1 ಮಾರ್ಕ್ಸ್ ತೆಗೆದಿದ್ದಾರೆ. ಇಫ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಟು ಅಕರ್ ದ ಕಂಡೀಷನ್ ಇಸ್ ದಟ್ ಕ್ರಿಟಿಕಲ್ ಆಂಗಲ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ 1 ಅಂತ ಬರ್ತಿದ್ದೀನಿ. ಹಾಗೆ ಇಲ್ಲಿ ಲೆನ್ಸ್ ಲಾ ಒಂದು ಡೆಫಿನೇಷನ್ ಇತ್ತು, ಲೆನ್ಸ್ ಲಾಗೆ 1 ಮಾರ್ಕ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಇದು ಮ್ಯಾಗ್ನೆಟಿಕ್ ಫ್ಲಕ್ಸ್ ಡೆಫಿನೇಷನ್ ಇತ್ತು, ಅದು ಅವರಿಗೆ ಏನೋ ಸರಿ ಅನ್ನಿಸ್ಲಿಲ್ಲ, ಏನೋ ಗೊತ್ತಿಲ್ಲ. ಅವರಿಗೆ ಒಂದು ಇವ್ಯಾಲ್ಯೂಯೇಷನ್ ಸ್ಕೀಮ್ ಅಂತ ಕೊಟ್ಟಿರ್ತಾರೆ. ಹಾಗೆ ಅಲ್ಲಿ ಅವ್ರ ಪಕ್ಕದಲ್ಲಿ ಅವ್ರ ಪೇಪರ್ ಇರುತ್ತೆ, ಅದರಲ್ಲಿ ಒಂದು ಟೆಕ್ಸ್ಟ್ ಬುಕ್ ಆನ್ಸರ್ ಅಥವಾ ರಿಲೇಟೆಡ್ ಆನ್ಸರ್ ಕೊಟ್ಟಿರ್ತಾರೆ. ಅದು ನೀವು ಬರೆದಿರೋ ಆನ್ಸರ್ಗೆ ರಿಲೇಟ್ ಆಗಲಿಲ್ಲ ಅಂದರೆ ಅವರು ಮಾರ್ಕ್ಸ್ ತೆಗಿತಾರೆ. ಸೊ ಅದೇ ರೀತಿ ಆಗಿರೋದು. ನಾನೇನೋ ದ ಪೊಲಾರಿಟಿ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಸಚ್ ದಟ್ ಇಟ್ ಪ್ರೊಡ್ಯೂಸಸ್ ದ ಕರೆಂಟ್ ವಿಚ್ ಅಪೋಸಸ್ ದ ಚೇಂಜಿಂಗ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಡ್ಯೂ ಟು ವಿಚ್ ದ EMF ಇಸ್ ಪ್ರೊಡ್ಯೂಸ್ಡ್ ಅಂತ ಬರ್ತಿದ್ದೀನಿ. ಆದರೆ ಅವ್ರು ಮಾರ್ಕ್ಸ್ ತೆಗೆದಿದ್ದಾರೆ. ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಒಂದು ಎಕ್ಸ್ಟ್ರಾ ಬರೆಯೋದಕ್ಕೆ ಹೋಗಿದ್ದೆ ನಾನು 32th 1 ಅಲ್ಲಿ ಹಾಫ್ ಆಯಿತು, ನನಗೆ ನೆನಪು ಬರಲಿಲ್ಲ ಅಂತ ಬಿಟ್ಟಿದೆ, ಎಕ್ಸ್ಟ್ರಾ ಅಂತ ಹಾಕಿದ್ದಾರೆ. ನೆಕ್ಸ್ಟ್ ಎಲ್ಲ ನಾನು ಡೆರಿವೇಷನ್ ಚೆನ್ನಾಗಿ ಮಾಡಿದ್ದೀನಿ, ನೀವು ನೋಡ್ಬೋದು. ಈ PDF ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಎಕ್ಸೆಸ್ ಮಾಡ್ಬೋದು. ಸೊ ನಾನು ಅಲ್ಲಿ ಸೆಂಡ್ ಮಾಡಿರ್ತೀನಿ. ಸೊ ಕೆಳಗೆ ಕೊಟ್ಟಿರುವಂಥ ಲಿಂಕ್ ಜೊತೆಗೆ ನೀವು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆದರೆ ನೀವು ಅಲ್ಲಿ ಎಕ್ಸೆಸ್ ಮಾಡ್ಬೋದು. ಸೊ ಇಲ್ಲಿ ನೋಡ್ಬೋದು ನನ್ನ ಡೆರಿವೇಷನ್ಗೆಲ್ಲ ಮಾರ್ಕ್ಸ್ ಕೊಟ್ಟಿದ್ದಾರೆ. ಚೆನ್ನಾಗಿ ಹೀಗೆ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಡೆರಿವೇಷನ್ಗೆ ಸಿಗುತ್ತೆ. ಸೊ ಇಲ್ಲಿ ನೋಡ್ಬೋದು ಡೆರಿವೇಷನ್ ತುಂಬ ಚೆನ್ನಾಗಿಯೇ ಬರೆದಿದ್ದೀನಿ ನಾನು. ಓಕೆ, ಇಲ್ಲಿ ನೋಡ್ಬೋದು. ಮತ್ತು ಇಲ್ಲಿ ನನಗೆ ನ್ಯೂಮರಿಕಲ್ಸ್ ತುಂಬ ಚೂರು ನನಗೆ ಅಪ್ಲೈಡ್ ಅಂತ ಅನಿಸಿತು. ಅಲ್ಲಿ ಏನು ನನಗೆ ಚೂರು ಲಾಸ್ಟ್ ಆನ್ಸರ್ ರಾಂಗ್ ಬಂದಿದೆ, ಆದ ಕಾರಣ ನನಗೆ ಮಾರ್ಕ್ಸ್ ತೆಗೆದಿದ್ದಾರೆ. 2 ಮಾರ್ಕ್ಸ್ ಮಾತ್ರ ಕೊಟ್ಟಿದ್ದಾರೆ. ಅಲ್ಲಿಯೇ ನನ್ನ ಮಾರ್ಕ್ಸ್ ಹೋಗಿದ್ದು. ಸೊ ಅಲ್ಲಿ ನಾನು ಮಾರ್ಕ್ಸ್ ಕಳ್ಕೊಂಡೆ. ಟೋಟಲ್ ನನಗೆ 12 ಮಾರ್ಕ್ಸ್ ಹೋದವು. ಓಕೆ, ನೀವು ಈ ರೀತಿಯಾಗಿ 5 ಮಾರ್ಕ್ಸ್ ನ್ಯೂಮರಿಕಲ್ಸ್ ಏನಿರ್ತವೆ ತಪ್ಪು ಮಾಡಲಿಕ್ಕೆ ಹೋಗಬೇಡಿ. ನನಗೆ ಅವರು ಓನ್ಲಿ 2 ಮಾರ್ಕ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಆಲ್ಮೋಸ್ಟ್ ನನಗೆ ಟೋಟಲ್ 5 ಮಾರ್ಕ್ಸ್ಗೆ ಓಕೆ
3 ಮಾರ್ಕ್ಸ್ ಇಲ್ಲಿ 1 ಮಾರ್ಕ್ಸು. ಇಲ್ಲಿ SI ಯೂನಿಟ್ ಕೂಡ ತುಂಬ ಮುಖ್ಯವಾಗುತ್ತೆ. SI ಯೂನಿಟು ಹಾಗೆ ಇಲ್ಲಿ ನನ್ನ ಲಾಸ್ಟ್ ಆನ್ಸರ್ ಏನೋ ತಪ್ಪಾಗಿ ಬಂದಿದ್ದ ಕಾರಣ ಅವರು ನನಗೆ ಮಾರ್ಕ್ಸನ್ನು ಡಿಡಕ್ಟ್ ಮಾಡಿದ್ದಾರೆ. ಸೊ ಈ ರೀತಿಯಾಗಿ ನೀವು ಈ PDF ಗೋ ಥ್ರೂ ಮಾಡ್ಬೋದು. ಹಾಗೆ ಹೇಗೆ ಆನ್ಸರ್ ಮಾಡಬೇಕು, ಹೇಗೆ ಚೆನ್ನಾಗಿ ಡೆರಿವೇಷನನ್ನು ಬರೀಬೇಕು ಅಂತ ನೀವು ಹೋಗಿ ನೋಡ್ಬೋದು. ಹೀಗೆ ತುಂಬ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೋಪ್ ಇಟ್ ಹೆಲ್ಪ್ಸ್.